ಪ್ರಿಯರೇ, ಇವತ್ತು ಭಾನುವಾರ ದಿವಸ, ವಾರದ ಮೊದಲನೇ ದಿವಸ. ನಾವು ನಮ್ಮ ದೇವರಿಗೆ ಆರಾಧನೆ ಮಾಡುವ ದಿನವಾಗಿದೆ. ಇದು ದೇವರಿಗೋಸ್ಕರ ನೇಮಿಸಿದ ಮೀಸಲಾದ ದಿನವಾಗಿದೆ. ಅದಕ್ಕೋಸ್ಕರ ಇವತ್ತು ನಾವು ಆರಾಧನೆಗೆ ಹೋಗುವ ಮೊದಲು ಒಂದು ವಾಕ್ಯ ಓದಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತೇವೆ. ದೇವರ ವಾಕ್ಯ ಹೀಗೆ ಹೇಳ್ತದೆ. ಕೀರ್ತನೆ 27:1, ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೂ ಭಯಪಟ್ಟೆನು. ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೆನು. ದೇವರು ನಮ್ಮ ಪಕ್ಷಕ್ಕಿದ್ದಾನೆ. ನಮ್ಮ ಪಕ್ಷಕ್ಕಿರುವಾಗ ಯಾವ ಹೆದರಿಕೆ ಇಲ್ಲ ಎಂದು ದೇವರ ವಾಕ್ಯ ಹೇಳ್ತದೆ. ಏಕೆಂದರೆ ಆತನು ಬೆಳಕಾಗಿದ್ದಾನೆ, ಆತನು ರಕ್ಷಕನಾಗಿದ್ದಾನೆ. ಆತನು ಹೇಗೂ ರಕ್ಷಕನಾಗಿದ್ದಾನೆ, ಅದೇ ಪ್ರಕಾರ ನಾವು ಈ ಲೋಕದಲ್ಲಿ ಬೆಳಕಾಗಿದ್ವಿ. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆ, ನಿನಗೆ ಸ್ತೋತ್ರಪ್ಪ. ನೀನು ಒಳ್ಳೆಯವನು. ಪರಿಶುದ್ಧಾತ್ಮನೇ, ಇವತ್ತು ನೀನು ನಡೆಸಬೇಕೆಂದು ನಾನು ಪ್ರಾರ್ಥಿಸ್ತೇನೆ. ನಿನ್ನ ವೀಕ್ಷಕರು ಕತನೆ ಎಲ್ಲರೂ ನಾವು ಸೇರಿ ಆರಾಧನೆ ಮಾಡುವಾಗ ನಮ್ಮ ತಂದೆಯಾದ ದೇವರಿಗೆ ನೀನು ಕರ್ತನೆ ಮಹಿಮೆ ಹೊಂದಬೇಕು. ಕರ್ತನೆ, ನಮ್ಮ ಮುಖಾಂತರ ನಿನ್ನ ಮಕ್ಕಳ ಮುಖಾಂತರ ಮಹಿಮೆ ಹೊಂದಬೇಕು. ನಾವು ಮಾಡುವ ಸ್ತುತಿಯಲ್ಲಿ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದು ಕರ್ತನೆ. ಏಕೆಂದರೆ ಸ್ತುತಿಗೆ ಯೋಗ್ಯ ನೀನು, ಆರಾಧನೆಗೆ ಯೋಗ್ಯನೇ ನೀನಾಗಿದೆ ಕರ್ತನೆ. ಅದಕ್ಕೆ ನಿನ್ನನ್ನು ಕೊಂಡಾಡ್ತೇವೆ ಕರ್ತನೆ. ಅಪ್ಪ, ನಿನ್ನ ಪ್ರಸನ್ನೆ ತಂದು ನೀನು ತುಂಬಿಸಬೇಕೆಂದು ನಾನು ಪ್ರಾರ್ಥನೆ ಕರ್ತನೆ. ಮಕ್ಕಳೆಲ್ಲರೂ ಕರ್ತನೆ ಒಂದೇ ಮನಸ್ಸಿಂದ ಸೇರಿ ಮಾಡುವ ಆರಾಧನೆ ನಿನ್ನ ಮೆಚ್ಚಿಸುವ ದೇವರಾಗಿದೆ ಕರ್ತನೆ. ನಿನಗೆ ಮೆಚ್ಚಿಗೆ ಆಗಬೇಕೆಂದು ನಾನು ಪ್ರಾರ್ಥನೆ. ಆಮೇನ್. ಥ್ಯಾಂಕ್ ಯು. ನಾವೆಲ್ಲರೂ ಸೇರಿ ಆರಾಧನೆ ಮಾಡುವ. ನಮ್ಮೊಟ್ಟಿಗೆ ನೀವು ಸೇರಿರಿ. ಯೇಸುದೇವಾ, ನಿನ್ನ ಸ್ತುತಿಸಿ ನಾ ಆರಾಧಿಸುವೆ. ಮಹಿಮ ಸ್ವರೂಪ ನನ್ನ ಯೇಸುದೇವಾ, ನಿನ್ನ ಸ್ತುತಿಸಿ ನಾ ಆರಾಧಿಸುವೆ. ಸ್ತುತಿಗೆ ಯೋಗ್ಯನೇ, ಘನತೆಗೆ ಯೋಗ್ಯನೇ, ಸ್ತುತಿಗೆ ಯೋಗ್ಯನೇ, ಘನತೆಗೆ ಯೋಗ್ಯನೇ. ಕೈಗಳೆತ್ತಿ ಆರಾಧಿಸುವೆ, ಕುಣಿದು ನಲಿದು ಆರಾಧಿಸುವೆ. ಕೈಗಳೆತ್ತಿ ಆರಾಧಿಸುವೆ, ನಾನು ಕುಣಿದು ನಲಿದು ಆರಾಧಿಸುವೆ. ಮಹಿಮ ಸ್ವರೂಪ ಯೇಸುದೇವಾ, ನಿನ್ನ ಸ್ತುತಿಸಿ ನಾ ಆರಾಧಿಸುವೆ. ಮಹಿಮ ಸ್ವರೂಪ ಯೇಸುದೇವಾ, ನಿನ್ನ ಸ್ತುತಿಸಿ ಆರಾಧಿಸುವೆ. ದೈವ ತೇಜಸ್ಸು ನೀನೆ ನಂದೇವಾ, ದೈವ ಪ್ರಭಾವವು ನೀನೆ ನಂದೇವಾ. ದೈವ ತೇಜಸ್ಸು ನೀನೆ ನಂದೇವಾ, ದೈವ ಪ್ರಭಾವವು ನೀನೆ ನಂದೇವಾ. ಕೃಪಾ ಸತ್ಯವು ನೀನೆ ನಂದೇವಾ, ಕೃಪಾ ಸತ್ಯವು ನೀನೆ ನಂದೇವಾ. ಕೈಗಳೆತ್ತಿ ಆರಾಧಿಸುವೆ, ನಾನು ಕುಣಿದು ನಲಿದು ಆರಾಧಿಸುವೆ. ಕೈಗಳೆತ್ತಿ ಆರಾಧಿಸುವೆ, ನಾನು ಕುಣಿದು ನಲಿದು ಆರಾಧಿಸುವೆ. ಮಹಿಮ ಸ್ವರೂಪ ನನ್ನ ಯೇಸುದೇವಾ, ನಿನ್ನ ಸ್ತುತಿಸಿ ನಾ ಆರಾಧಿಸುವೆ. ಮಹಿಮ ಸ್ವರೂಪ ನನ್ನ ಯೇಸುದೇವಾ, ನಿನ್ನ ಸ್ತುತಿಸಿ ನಾ ಆರಾಧಿಸುವೆ. ಜೀವ ಮಾರ್ಗವು ನೀನೆ ನಂದೇವಾ, ಜೀವ ಮಾರ್ಗವು ನೀನೆ ನಂದೇವಾ. ಜೀವ ಮಾರ್ಗವು ನೀನೆ ನಂದೇವಾ, ಜೀವ ವಾಕ್ಯವು ನೀನೆ ನಂದೇವಾ. ಕೃಪಾ ಸತ್ಯವು ನೀನೆ
ಸತ್ಯವು ನೀನೆ ನಂದೇವಾ. ಕೈಗಳೆತ್ತಿ ಆರಾಧಿಸುವೆ, ನಾನು ಕುಣಿದು ನಲಿದು ಆರಾಧಿಸುವೆ. ಕೈಗಳೆತ್ತಿ ಆರಾಧಿಸುವೆ, ನಾನು ಕುಣಿದು ನಲಿದು ಆರಾಧಿಸುವೆ. ಮಹಿಮ ಸ್ವರೂಪ ನನ್ನ ಯೇಸು ದೇವ, ನಿನ್ನ ಸ್ತುತಿಸಿ ನಾ ಆರಾಧಿಸುವೆ. ಮಹಿಮ ಸ್ವರೂಪ ನನ್ನ ಯೇಸು ದೇವ, ನಿನ್ನ ಸ್ತುತಿಸಿ ನಾ ಆರಾಧಿಸುವೆ. ಸ್ತುತಿಗೆ ಯೋಗ್ಯನೇ, ಘನತೆಗೆ ಯೋಗ್ಯನೇ, ಸ್ತುತಿಗೆ ಯೋಗ್ಯನೇ, ಘನತೆಗೆ ಯೋಗ್ಯನೇ. ಕೈಗಳೆತ್ತಿ ಆರಾಧಿಸುವೆ, ನಮ್ಮೆಲ್ಲರೂ ಕೈ ಎತ್ತುವ. ಕುಣಿದು ನಲಿದು ಆರಾಧಿಸುವೆ. ಕೈಗಳೆತ್ತಿ ಆರಾಧಿಸುವೆ, ನಾನು ಕುಣಿದು ನಲಿದು ಆರಾಧಿಸುವೆ. ಮಹಿಮ ಸ್ವರೂಪ ನನ್ನ ಯೇಸು ದೇವ, ನಿನ್ನ ಸ್ತುತಿಸಿ ನಾ ಆರಾಧಿಸುವೆ. ಮಹಿಮ ಸ್ವರೂಪ ನನ್ನ ಯೇಸು ದೇವ, ನಿನ್ನ ಸ್ತುತಿಸಿ ನಾ ಆರಾಧಿಸುವೆ. ಮಹಿಮ ಸ್ವರೂಪ ನನ್ನ ಯೇಸು ದೇವ, ನಿನ್ನ ಸ್ತುತಿಸಿ ನಾ ಆರಾಧಿಸುವೆ. Thank you, Lord. Glory, 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 glory. Oh, glory, ಮಹಿಮೆ, ಮಹಿಮೆ, ಮಹಿಮೆ. ಥ್ಯಾಂಕ್ ಯು ಲಾರ್ಡ್. ನಿನ್ನನ್ನು ಆರಾಧಿಸಿ ಕಥನೆ ಸ್ತುತಿಸ್ತೇವೆ ನಾವು. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. So asrotos, makaraptalo golitos. Mocha chivita so asrotos, makaraptalo golitos. Granamanu vaibhavanu boranu aso, mahimeke yogi tuyeklo. Granamanu vaibhavanu boranu aso, mahimeke yogi tuyeklo. Arga aradan Bapa, Arga aradan Putra, Arga aradan Atya, Arga aradan Deva. Arga aradan Bapa, Arga aradan Putra, Arga aradan Atya, Arga aradan Deva. Pakatyacha saule ponda, haunchiye untu ashita sada. Tucha pakatyacha saule ponda, haunchiye untu ashita sada. Somya deva moja poshan karnara, stuti tu yogi klo. Somya deva moja poshan karnara, stuti tu yogi klo. Arga aradan Bapa, Arga aradan Putra, Arga aradan Atya, Arga aradan Deva. Arga aradan Bapa, Arga aradan Putra, Arga aradan Atya, Arga aradan Deva. Mucha askata ye chaveda, तुझी कृपा माकला बोली. मोजा अस्कता ये छावेला, तुझी कृपा माकला बोली. चीन सुराय मुझो झालो मुझे बोल, कसलीच मिरान मागना. चीन सुराय मुझो झालो मुझे बोल, कसलीच मिरान मागना. Arga aradan Bapa, Arga
जीविताच्या हर एक दिसा तुझी स्तुती करून मोकळसिता सौम्याची तुवे केलेले उतार नियाळून अर्गान दिता ओय सौम्या सौम्याची आमच्या जीवितात केलो उपकार सौम्या तुका आमी अर्घ दिता अर्गान दिता अर्घा आराधन बापा सर्व आराधन करो आराधन तुझा अर्घा आराधन आज्ञा अर्घा आराधन देवा अर्घा आराधन बापा अर्घा आराधन तुझा अर्घा आराधन आज्ञा अर्घा आराधन देवा अर्घा आराधन बापा अर्घा आराधन तुझा अर्घा आराधन आज्ञा अर्घा आराधन देवा ओ बाबा तुका अर्घ दिता ತಂದೆ ನಿನಗೆ ಸ್ತೋತ್ರಪ್ಪ ಓ ಗ್ಲೋರಿ 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 ಓ ಮಹಿಮೆ ಮಹಿಮೆ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ಓ ಗ್ಲೋರಿ ನಿನ್ನ ಪ್ರಸನ್ನತೆ ಸ್ವಾಮಿ ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ ಸ್ವಾಮಿ ನಿನ್ನ ಮಕ್ಕಳಾದ ನಾವು ಎಲ್ಲರೂ ಕಥನೆ ಸೇರಿ ಅನುಭವ ಮಾಡ್ತಾ ಇದ್ದೇವೆ ನಿನ್ನ ಪ್ರಸನ್ನತೆ ಸ್ವಾಮಿ ಓ ನಿನ್ನ ಮಹಿಮೆ ಹೊಂದಬೇಕು ಓ ನಿನ್ನ ಮಹಿಮೆ ಹೊಂದುತ್ತಾ ಇದ್ದೆ ತಂದೆಯ ಸ್ತೋತ್ರ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓ ಗ್ಲೋರಿ 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 ಆತನನ್ನು ಆರಾಧಿಸೋಣ तुमसा कोई नहीं तुमसा कहीं नहीं अब है पूरा तुमसा कोई नहीं तुमसा कोई नहीं तुमसा कहीं नहीं अब है पूरा तुमसा कोई यीशु मसीह ओ महिमा तेरी गाए आसमान
कोई नहीं। ಹೌದು ತಂದೆ, ನಿನ್ನ ಹಾಗೆ ಯಾರು ದೇವರಿಲ್ಲ ಸ್ವಾಮಿ. ತೆರೆ ಜೈಸ ನಿನ್ನ ಹಾಗೆ ಯಾರಿಲ್ಲ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿನ್ನ ನಾವು ಆರಾಧಿಸ್ತೇವೆ ಸ್ವಾಮಿ. ನಿನ್ನನ್ನು ಆರಾಧ್ಯ ಮನಪೂರ್ವಕವಾಗಿ ಆತನನ್ನು ಆರಾಧಿಸುವ ನಾವು, ನಮ್ಮ ತಂದೆಯಾದ ದೇವರನ್ನು ಆರಾಧಿಸುವ ನಾವು. ಓ ಥ್ಯಾಂಕ್ ಯು. ಆತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು ಈ ಸಮಯದಲ್ಲಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಂದೆಂದು ಆರಾಧಿಸುವೆ ಕರ್ತಾನೇ, ನನ್ನುಸಿರೇ ಯೇಸುವೇ ನನ್ನ ದೇವರೇ. ಉಸಿರಿರುವರೆಗೂ ನಿನ್ನ ನಾಮವನ್ನು ಎಂದೆಂದು ಆರಾಧಿಸುವೆ. ಎಲ್ಲರೂ ಸೇರಿ ಆರಾಧಿಸುವೆ ನಿನ್ನನೇ, ಆರಾಧಿಸುವೆ ನಿನ್ನನೇ, ಆರಾಧಿಸುವೆ ನಿನ್ನನೇ. ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತನಾದ ದೇವರೇ, ಸರ್ವವನ್ನು ಸೃಷ್ಟಿಸಿದ
ತಂದೆ ನಿನಗೆ ಸ್ತೋತ್ರಪ್ಪ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರಪ್ಪ. ನಿನ್ನ ಮಕ್ಕಳಾದ ನಾವು ಎಲ್ಲರೂ ಸೇರಿ ಕರ್ತನೇ ಈ ಸಮಯದಲ್ಲಿ ನಾವು ಮಾಡಿದ ಸ್ತುತಿಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರಪ್ಪ. ನಾವು ಮಾಡಿದ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ ಸ್ವಾಮಿ. ಏಕೆಂದರೆ ಕರ್ತನೇ, ಮಹಿಮೆಗೆ ನೀನು ಮಾತ್ರ ಯೋಗ್ಯನಾಗಿದ್ದಿ ಕರ್ತನೇ. ಸ್ತುತಿಗೆ ಯೋಗ್ಯನೋ, ಮಹಿಮೆಗೆ ಯೋಗ್ಯ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದ್ದೆ ಸ್ವಾಮಿ. ಅಪ್ಪ ತಂದೆ ನಿನಗೆ ಸ್ತೋತ್ರಪ್ಪ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಆಮೆನ್. ಥ್ಯಾಂಕ್ ಯು. ಪ್ರಿಯರೇ, ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು. ನಾವೆಲ್ಲರೂ ಸೇರಿ ನಮ್ಮ ತಂದೆಯಾದ ದೇವರಿಗೆ ಆರಾಧನೆ ಮಾಡಿದೆವು, ಸ್ತುತಿ ಮಾಡಿದೆವು. ಆರಾಧನೆ ಸ್ತುತಿ ಎಲ್ಲಿ ಉಂಟು, ಆತನ ಪ್ರಸನ್ನತೆ ಅವರ ಮಧ್ಯದಲ್ಲಿ ಉಂಟು. ಅದಕ್ಕೆ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು. ನಾವೆಲ್ಲರೂ ಸೇರಿ ಮಾಡಿದ ಸ್ತುತಿ ಆರಾಧನೆಯಲ್ಲಿ ತಂದೆಗೆ ಮಹಿಮೆ ಆಯಿತು. ನಮ್ಮ ಯಜ್ಞವು ಆತನು ಪ್ರಿಯರೇ ಸ್ವೀಕಾರ ಮಾಡಿದ್ದಾನೆ. ದೇವರಿಗೆ ಸ್ತೋತ್ರ. ಈ ಸಮಯದಲ್ಲಿ ದೇವರು ಮಾತಾಡುವ ದೇವರಾಗಿದ್ದಾನೆ. ದೇವರ ವಾಕ್ಯದ ಮುಖಾಂತರ ಮಾತಾಡ್ತಾನೆ, ವಿಧ ರೀತಿಯಲ್ಲಿ ಮಾತಾಡ್ತಾನೆ. ಸತ್ಯವೇದ ಹೇಳ್ತದೆ, ದೇವರು ವಿಧ ರೀತಿ ಪ್ರವಾದಿಗಳ ಮುಖಾಂತರ ಮಾತಾಡಿದನು. ಈ ಕಡೆಯ ಕಾಲದಲ್ಲಿ ತನ್ನ ಮಗನ ಮುಖಾಂತರ ಆತನು ಮಾತಾಡ್ತಾನೆ ಎಂದು ಸತ್ಯವೇದ ಹೇಳ್ತದೆ. ದೇವರು ನಮಗೆ ಸ್ತೋತ್ರವಾಗಲಿ. ನಿಮ್ಮನ್ನು ಎಲ್ಲರೂ ಯೇಸು ಪ್ರೀತಿ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ನೇರವಾಗಿ ನಾವು ದೇವರ ವಾಕ್ಯಕ್ಕೆ ಹೋಗುವ. ಮೊದಲನೇ ಯೋಹನ ಪತ್ರಿಕೆ ನಾವು ತೆಗೆಯುವ. ಅದರಲ್ಲಿ ಸತ್ಯವೇದ ಈ ರೀತಿ ಹೇಳ್ತದೆ. 2:18 ಮಕ್ಕಳೇರ ಹೇಳ್ತಾನೆ, ಮಕ್ಕಳಿರ ಇದು ಕಡೇ ಗಳಿಗೆ ಆಗಿದೆ. ಏನು ಹೇಳ್ತಾನೆ? ಮಕ್ಕಳೇರ ಇದು ಕಡೇ ಗಳಿಗೆ, ಕಡೇ ಸಮಯದಲ್ಲಿ ನಾವು ಇದ್ದೇವೆ. ಕ್ರಿಸ್ತನ ಬರವಣಿಗೆಯ ಸಮಯದಲ್ಲಿ ಇದ್ದೇವೆ ನಾವು. ಇದು ಕಡೇ ಗಳಿಗೆ ಆಗಿದೆ. ಕ್ರಿಸ್ತ ವಿರೋಧಿ ಬರ್ತಾನೆಂದು ನೀವು ಕೇಳಿದಿರಿ ಅಷ್ಟೇ. ಕ್ರಿಸ್ತ ವಿರೋಧಿ ಬರ್ತಾನೆಂದು ನೀವು ಕೇಳಿದಿರಿ. ಕ್ರಿಸ್ತ ವಿರೋಧಿ ಇಂಗ್ಲೀಷಲ್ಲಿ ಹೇಳ್ತದೆ ಆ್ಯಂಟಿ ಕ್ರೈಸ್, ಎಗೇನ್ಸ್ಟ್ ಕ್ರೈಸ್. ಕ್ರಿಸ್ತನ ವಿರೋಧಿ ಆತನು. ಎಲ್ಲಿ ದೇವರ ವಾಕ್ಯ ಹೇಳ್ತದೆ, ಪೂರ್ತಿ ಓದು. ಅದು ಆತನು ಬರೆದಿದ್ದಾನೆ, ಈಗಲೂ ಕ್ರಿಸ್ತ ವಿರೋಧಿಗಳು ಬಹುಮಂದಿ ಎದ್ದಿದ್ದಾರೆ. ಈಗ ಕ್ರಿಸ್ತ ವಿರೋಧಿಗಳು ಬಹುಮಂದಿ ಎದ್ದಿದ್ದಾರೆ. ಇದರಿಂದ ಇದು ಕಡೆಗಳಿಗೆ ಆಗಿದೆ ಎಂದು ತಿಳಿಕೊಳ್ಳಿರಿ ಹೇಳ್ತಾನೆ. ಕ್ರಿಸ್ತ ವಿರೋಧಿ ನೀವು ನೋಡಿ, ಈಗ ಲೋಕದಲ್ಲಿ ಏನಾಗ್ತಾ ಉಂಟು. ಕ್ರಿಸ್ತನ ಹೆಸರು ಹೇಳಿದರೆ ಸಿಟ್ಟು ಬರ್ತದೆ. ಕ್ರಿಸ್ತನ ಹೆಸರು ಹೇಳಿದಾಗ, ದೇವರು ಹೇಳಿದರೆ ಸುಮ್ಮನೆ ಆಗ್ತಾರೆ. ದೇವರು ಹೇಳಿದರೆ ಸುಮ್ಮನೆ ಆಗ್ತದೆ. ಒಬ್ಬ ಪರಮಾತ್ಮನಿದ್ದಾನೆ, ಒಬ್ಬ ದೇವರು ಇದ್ದಾನೆ. ನೀವು ದೇವರು ಪ್ರೀತಿ ಮಾಡ್ತಾನೆ ಹೇಳು, ಸುಮ್ಮನೆ ಇರ್ತಾರೆ. ಯೇಸು ಪ್ರೀತಿಯನ್ನು ಮಾಡ್ತಾನೆ ಹೇಳಿದರೆ ಸಿಟ್ಟು ಬರ್ತದೆ. ಏಕೆ? ಕ್ರಿಸ್ತ ವಿರೋಧಿ ಲೋಕದಲ್ಲಿ ಇದ್ದಾನೆ. ಯೇಸುಗೆ ಶಿಲುಬೆಯಲ್ಲಿ ಹೊಡೆದದ್ದು ಯಾರು? ಯೇಸುಗೆ ಶಿಲುಬೆಯಲ್ಲಿ ಹೊಡೆದದ್ದು ಕ್ರಿಸ್ತ ವಿರೋಧಿಯ ಆತ್ಮ. ಸರಿಯಾಗಿ ತಿಳ್ಕೊಳ್ಳಿ, ಕ್ರಿಸ್ತ ವಿರೋಧಿಯ ಆತ್ಮ ಶಿಲುಬೆಯಲ್ಲಿ ಯೇಸುಗೆ ಚಾಟಿಯಿಂದ ಹೊಡೆದದ್ದು, ಶಿಲುಬೆಗೆ ಹಾಕಿದ್ದು ಕ್ರಿಸ್ತ ವಿರೋಧಿಯಾಗಿದ್ದಾನೆ. ಆತನು ವಿರೋಧಿಯ ಆತ್ಮ. ಇವತ್ತು ಕೂಡ ಜಗತ್ತಲ್ಲಿ ಕ್ರಿಸ್ತ ವಿರೋಧಿ ಆತ್ಮ ಕಾರ್ಯ ಮಾಡ್ತಾ ಉಂಟು. ಸುವಾರ್ತೆ ಹೇಳುವಾಗನೇ ಮಾನವನಿಗೆ ಸಿಟ್ಟು ಬರ್ತದೆ. ಅವರು ಏನು ಬೇಕಾದರೆ ಕೇಳಲಿಕ್ಕೆ ಸಿದ್ಧ ಇದ್ದಾರೆ. ಯೇಸು ಕ್ರಿಸ್ತನು ದೇವರ ಮಗನೆಂದು ಹೇಳುವಾಗ ಏನು ಹೇಳ್ತಾನೆ? ಅವರಿಗೆ ಸಿಟ್ಟು ಬರ್ತದೆ. ನಂಬಲಿಕ್ಕೆ ಅವರು ಸಿದ್ಧವೇ ಇಲ್ಲ. ಯೇಸು ದೇವಕುಮಾರನು ದೇವರ ಮಗನಾಗಿದ್ದಾನೆ ಎಂದು ಹೇಳುವಾಗ ನಂಬುವುದಿಲ್ಲ. ಕೆಲವರು ಹೇಳ್ತಾರೆ ಆತನು ಪ್ರವಾದಿ ಹೇಳ್ತಾರೆ. ಆತನು ಪ್ರವಾದಿಗಿಂತ ಮೇಲಾಗಿದ್ದಾನೆ.
ಪ್ರವಾದಿ ನಿಮ್ಮ ಹಾಗೆ ನಮ್ಮ ಹಾಗೆ ಹುಟ್ಟಿದ್ದು, ಒಂದು ತಂದೆ ತಾಯಿಯಿಂದ ಶರೀರದಲ್ಲಿ ಹುಟ್ಟಿದ್ದು. ಯೇಸು ಕ್ರಿಸ್ತನು ಈ ರೀತಿ ಹುಟ್ಟಲಿಲ್ಲ. ಯೇಸು ಪರಲೋಕದಲ್ಲಿ ಇದ್ದವನು. ಅರ್ಥ ಮಾಡಿರಿ. ಒಂದು ವೇಳೆ ಪರಲೋಕದಲ್ಲಿ ಬೇರೆ ಒಬ್ಬ ಒಂದು ಪ್ರಾಣಿ ಇದ್ದರೆ ಪ್ರಾಣಿಯಾಗಿ ಬರ್ತಿದ್ದು ಯೇಸು. ಒಬ್ಬ ಈ ದೇವರು ಪ್ರಾಣಿಯಾಗಿ ಈ ಲೋಕದಲ್ಲಿ ಬರುತ್ತಿದ್ದನು. ಹೇಗೆ ರಕ್ಷಣೆ ಹೊಡಬೇಕಲ್ಲ. ಒಂದು ಪಕ್ಷಿ ಆದರೆ ಪಕ್ಷಿಯಾಗಿ ಬರ್ತಿದ್ದನು. ಆದರೆ ಆತನ ಸ್ವರೂಪವಾಗಿ ಸೃಷ್ಟಿ ಮಾಡಿದ ಮಾನವನಿಗೆ ರಕ್ಷಣೆ ಕೊಡಲಿಕ್ಕೆ ಮಾನವನಾಗಿ ಬಂದಿದ್ದಾನೆ. ಮಾನವನಾಗಿ ಆತನು ಈ ಲೋಕದಲ್ಲಿ ಹುಟ್ಟಿ ಬಂದಿದ್ದಾನೆ. ನಿಮ್ಮ ಹಾಗೆ ನಮ್ಮ ಹಾಗೆ ಹುಟ್ಟಲಿಲ್ಲ. ಆತನು ಪರಿಶುದ್ಧ ಆತ್ಮನಿಂದ ಹುಟ್ಟಿದ್ದು. ಅದಕ್ಕೋಸ್ಕರ ಆತನು ದೇವರ ಮಗನಾಗಿದ್ದಾನೆ. ದೇವರ ಮಗನೆಂದು ಕರೆಯಲ್ಪಡುವುದೆಂದು ಸತ್ಯವೇದ ಹೇಳ್ತದೆ. ಪ್ರವಾದಿ ನಿಮ್ಮ ಹಾಗೆ ನಮ್ಮ ಹಾಗೆ ಈ ಲೋಕದಲ್ಲಿ ಹುಟ್ಟಿ ಬರ್ತಾರೆ ಶರೀರದಲ್ಲಿ. ಆದರೆ ಯೇಸು ಆ ರೀತಿ ಹುಟ್ಟಲಿಲ್ಲ. ಆತನು ಮೊದಲೇ ದೇವರಾಗಿದ್ದನು. ಆತನು ಅಲ್ಲಿ ದೇವರಾಗಿದ್ದ ಕಾರಣ ಆತನು ಈ ಲೋಕದಲ್ಲಿ ಮನುಷ್ಯನಾಗಿ ಬಂದನು. ಏಕೆ? ಮನುಷ್ಯನಿಗೆ ಸೃಷ್ಟಿ ಮಾಡಿದ್ದು ಆತನಾಗೇ ಸೃಷ್ಟಿ ಮಾಡಿದ್ದಾನೆ. ಅದು ನಾವು ಮೊದಲು ತಿಳ್ಕೊಳ್ಳಬೇಕು. ಸತ್ಯವೇದ ಹೇಳ್ತದೆ. ಸತ್ಯವೇದ ಫಿಲಿಪ್ ಕರೆದ ಪತ್ರಿಕೆಯಲ್ಲಿ ನಾವು ಓದುವ ಅಲ್ಲಿ ಸತ್ಯವೇದ ಈ ರೀತಿ ಬರೆಯಲ್ಪಟ್ಟಿದೆ. 2ನೇ ಅಧ್ಯಾಯದಲ್ಲಿ ಸತ್ಯವೇದ ಹೇಳ್ತದೆ 5, ಕ್ರಿಸ್ತ ಯೇಸುನಲ್ಲಿ ಇದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ. ಕ್ರಿಸ್ತ ಯೇಸುನಲ್ಲಿ ಇದ್ದ ಮನಸ್ಸು ನಿಮ್ಮಲ್ಲಿ ಎಲ್ಲರಲ್ಲಿ ಇರಲಿ ಎಂದು ಸತ್ಯವೇದ ಬರೆಯಲ್ಪಟ್ಟಿದೆ. ಇಲ್ಲಿ ಸತ್ಯವೇದದಲ್ಲಿ ನಿಮ್ಮನ್ನೆಲ್ಲರೂ ಕ್ರಿಸ್ತನ ಮನಸ್ಸು ಇರಬೇಕಂತೆ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತನು ದೇವ ಸ್ವರೂಪನಾಗಿದ್ದರು. ಯೇಸು ಯಾರಾಗಿದ್ದನು? ದೇವ ಸ್ವರೂಪನಾಗಿದ್ದನು. ದೇವರ ಸ್ವರೂಪ ಆತನು. ದೇವರ ಪ್ರತಿರೂಪವಾಗಿದ್ದಾನೆ ಆತನು. ದೇವರು ಹೇಗಿದ್ದಾನೆ ಅದೇ ರೀತಿ ಆತನು. ಈಗ ನೀವು ಇದ್ದೀರಿ, ನೀವೊಂದು ನಿಮ್ಮ ಫೋಟೋ ತೆಗಿತೀರಿ ಮತ್ತು ನೀವು ನೋಡ್ತೀರಿ ಮೊಬೈಲಲ್ಲಿ. ಈ ಫೋಟೋ ಮತ್ತು ನೀವು ಬೇರೆ ಅಲ್ಲ. ನೀವು ಆ ಫೋಟೋದಲ್ಲಿ ಇದ್ದ ವ್ಯಕ್ತಿಯೇ ನೀನಾಗಿದ್ದಿ. ಅದೇ ಪ್ರಕಾರ ಯೇಸು ಈ ಲೋಕಕ್ಕೆ ಮಾನವನಾಗಿ ಬಂದ. ಆತನು ದೇವಕುಮಾರನಾಗಿದ್ದಾನೆ, ದೇವರ ಮಗನಾಗಿದ್ದಾನೆ. ದೇವರ ಮಗನು ದೇವರೇ. ಇಲ್ಲಿ ಸತ್ಯವೇದ ಹೇಳ್ತದೆ, ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವನೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲನು ಎಂದೆನಿಸದೆ ದೇವರ ಸ್ವರೂಪವಾಗಿದ್ದನು. ಈಗ ಈ ಲೋಕಕ್ಕೆ ಬರ್ತಾ ಇದ್ದಾನೆ, ಸರಿಸಮಾನವಾಗಿದ್ದೆಂಬ ಅಮೂಲ್ಯ ಪದವಿಯನ್ನು, ಆ ಒಂದು ಅಮೂಲ್ಯ ಪದವಿ, ಆ ಮಹಿಮೆಯ ಪದವಿಯನ್ನು ಆತನು ಬಿಟ್ಟು ಈ ಲೋಕಕ್ಕೆ ಬಂದಿದ್ದಾನೆ. ಮಹಿಮೆಯಲ್ಲಿದ್ದವನು ಆತನು, ಮಹಿಮೆಯಲ್ಲಿ ಜೀವಿಸುವವನು ಆತನು. ಆ ಮಹಿಮೆಯ ಪದವಿಯನ್ನು ಬಿಟ್ಟು ಈ ಲೋಕಕ್ಕೆ, ಪಾಪ ತುಂಬಿದ ಲೋಕಕ್ಕೆ ಬಂದಿದ್ದಾನೆ, ಕಳಂಕ ತುಂಬಿದ ಲೋಕಕ್ಕೆ ಬಂದಿದ್ದಾನೆ, ಕತ್ತಲೆಯ ಲೋಕಕ್ಕೆ ಆತನು ಬಂದಿದ್ದಾನೆ. ಆ ಮಹಿಮೆಯ ಪದವಿಯನ್ನು ಬಿಟ್ಟು ನಾವು ಸ್ವಲ್ಪ ಎಣಿಸುವ. ಈ ಲೋಕ ಪಾಪದಲ್ಲಿ ತುಂಬಿ ಹೋಗಿದೆ. ಆದರೆ ಪರಿಶುದ್ಧ ದೇವರು ಆ ಮಹಿಮೆಯ ಪದವಿಯನ್ನು ಬಿಟ್ಟು
ಈ ಲೋಕಕ್ಕೆ ಬಂದಿದ್ದಾನೆ. ಏಕೆ? ನಿಮ್ಮನ್ನು ನಮ್ಮನ್ನು ರಕ್ಷಣೆ ಕೊಡಬೇಕೆಂದು. ದೇವರು ಯಾರಾಗಿದ್ದಾನೆಂದು ನಾವು ತಿಳುಕೊಳ್ಳಬೇಕು ಎಂದು ಆತನು ಮಾನವನಾಗಿ ಈ ಲೋಕಕ್ಕೆ ಬಂದದ್ದು. ಸತ್ಯವೇದ ಹೇಳ್ತದೆ, ತನ್ನನ್ನು ಬರಿದು ಮಾಡಿಕೊಂಡು, ಯೇಸು ಕ್ರಿಸ್ತನು ತನ್ನನ್ನು ಬರಿದು ಮಾಡಿಕೊಂಡ, ಸಂಪೂರ್ಣ ಖಾಲಿ ಮಾಡಿದ, ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು, ಆತನು ಏನು ಮಾಡಿದ? ದಾಸನ ರೂಪವನ್ನು ಧರಿಸಿದ. ದಾಸನ ರೂಪವನ್ನು ಧರಿಸಿ ಲೋಕಕ್ಕೆ ಬಂದ. ಪ್ರಿಯರು, ಎಷ್ಟು ತಗ್ಗಿಸಿದ ನೋಡಿ. ಆ ಮಹಿಮೆ ಪದವಿಯಲ್ಲಿ ಇದ್ದ ದೇವರು ತನ್ನನ್ನು ಎಷ್ಟು ಮಟ್ಟಿಗೆ ತಗ್ಗಿಸಿದ ನೋಡಿ. ಏಕೆ? ನೀನು ಮತ್ತು ನಾನು ದೇವರನ್ನು ತಿಳುಕೊಳ್ಳಬೇಕು. ದೇವರು ಹೇಗಿದ್ದಾನೆ, ಯಾವ ರೀತಿಯಲ್ಲಿ ಇದ್ದಾನೆ ಎಂದು ತಿಳುಕೊಳ್ಳಬೇಕೆಂದು ಆತನು ಮಹಿಮೆಯ ಪದವಿಯನ್ನು ಬಿಟ್ಟು ಪ್ರಿಯರೇ ಈ ಲೋಕಕ್ಕೆ ನಿಮ್ಮ ಹಾಗೆ ನಮಗೆ ಮಾನವನಾಗಿ ಬಂದ. ಆದರೆ ನಿಮ್ಮ ಹಾಗೆ ನಮ್ಮ ಹಾಗೆ ಈ ರೀತಿ ಹುಟ್ಟಲಿಲ್ಲ, ಶರೀರದಲ್ಲಿ ಹುಟ್ಟಲಿಲ್ಲ. ಆತನು ಆತ್ಮದಿಂದ ಹುಟ್ಟಿದ್ದು. ಆತನು ಪರಿಶುದ್ಧ ದೇವರಾಗಿದ್ದಾನೆ. ದಾಸನ ರೂಪವನ್ನು ಧರಿಸಿ ಲೋಕಕ್ಕೆ ಬಂದ. ಸತ್ಯವೇದ ಹೇಳ್ತದೆ, ಮನುಷ್ಯನಿಗೆ ಸದೃಷ್ಟನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಿಗೆ ಸದೃಷ್ಟನಾಗಿ ಆಕಾರದಲ್ಲಿ ಆತನು, ಸತ್ಯವೇದ ಹೇಳ್ತದೆ, ಮನುಷ್ಯನಾಗಿ ಕಾಣಿಸಿಕೊಂಡ. ದೇವರು ಮನುಷ್ಯನಾಗಿ ಕಾಣಿಸಿಕೊಂಡ. ಮನುಷ್ಯನ ರೂಪವನ್ನು ಧರಿಸಿದ ಆತನು, ಮನುಷ್ಯನಾಗಿ ಬಂದ ಆತನು. ಯಾಕೆ ಬಂದ ಆತನು? ನಿಮ್ಮನ್ನು ನಮ್ಮನ್ನು ರಕ್ಷಿಸಲಿಕ್ಕೆ. ಸತ್ಯವೇದ ಹೇಳ್ತದೆ, ಯೇಸು ಸಮಯ ಆಗುವ ಮೊದಲೇ ಈ ಲೋಕದಲ್ಲಿ ಬಂದಿದ್ದಾನೆ. ಲೋಕಕ್ಕೆ ಇಷ್ಟೇ ಎಂದು ಸಮಯ ಉಂಟು. ಸೈತಾನನು ಆದಾಮನ ಕೈಯಲ್ಲಿ ಇದ್ದ ಅಧಿಕಾರವು ಕದ್ದುಕೊಂಡಿದ್ದಾನೆ. ಅದಕ್ಕೋಸ್ಕರ ದೇವರು ಇಷ್ಟೇ ಸಮಯ ಎಂದು ಕೊಟ್ಟಿದ್ದಾನೆ ಸೈತಾನನಿಗೆ. ಆದರೆ ಯೇಸು ಕ್ರಿಸ್ತನು ಅದರ ಮೊದಲೇ ಈ ಲೋಕಕ್ಕೆ ಬಂದಿದ್ದಾನೆ. ಏಕೆ ಬಂದಿದ್ದಾನೆ ಪ್ರಿಯರೇ? ಮಾನವನು ಪಾಪದಲ್ಲಿ ಜೀವಿಸ್ತಾ ಇದ್ದಾನೆ. ಅದಕ್ಕೆ ಪಾಪದಲ್ಲಿ ಜೀವಿಸಿದ ಮಾನವನಿಗೆ ರಕ್ಷಣೆ ಕೊಡಬೇಕು ಎಂದು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದನು. ಒಂದು ಉದ್ದೇಶ, ದೇವರದೊಂದು ಉದ್ದೇಶ ಇತ್ತು ಪ್ರಿಯರೇ. ಇದು ನಾವು ತಿಳುಕೊಳ್ಳಬೇಕು ಪ್ರಿಯರೇ. ದೇವರು ಕಲ್ಲಲ್ಲಿ ಇಲ್ಲ, ಮರದಲ್ಲಿ ಇಲ್ಲ, ಯಾವ ರೂಪದಲ್ಲಿ ದೇವರು ಇಲ್ಲ. ದೇವರು ಜೀವ ಸ್ವರೂಪನಾದ ದೇವರಾತನು. ಅದಕ್ಕೆ ಸಹ ಪರಲೋಕದ ಮಹಿಮೆಯ ಪದವಿಯನ್ನು ಬಿಟ್ಟು ಆತನು ಮನುಷ್ಯನಾಗಿ ಬಂದ. ಮಾತಾಡಿದ ಮನುಷ್ಯನ ಹತ್ರ ಕೂತ್ಕೊಂಡ ಆತನು, ಊಟ ಮಾಡಿದ ಆತನು, ಸತ್ತವರಿಗೆ ಎಬ್ಬಿಸಿದ ಆತನು, ಕಾಯಿಲೆದಲ್ಲಿ ಇದರಿಗೆ ಗುಣ ಮಾಡಿದ ಆತನು, ಕಿವುಡರಿಗೆ ಕಿವಿ ತೆರೆದ, ಮೂಕರಿಗೆ ಬಾಯಿ ಕೊಟ್ಟ, ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟ, ಕುಂಟರಿಗೆ ನಡೆಸಿದ ಹಾಗೆ ಮಾಡಿದ. ಯಾಕೆ? ಆತನು ದೇವರಾಗಿದ್ದಾನೆ. ಸತ್ಯವೇದ ಹೇಳ್ತದೆ, ಇಲ್ಲಿ ಕಾಣಿಸಿಕೊಂಡಿದ್ದಾನೆ. ತನ್ನನ್ನು ತಗ್ಗಿಸಿಕೊಂಡು ಈಗ ತನ್ನನ್ನು ಸಂಪೂರ್ಣವಾಗಿ ತಗ್ಗಿಸಿದ್ದಾನೆ. ಪ್ರಿಯರೇ, ದೇವರಿಗೆ ಯಾರಾದರೂ ಹೊಡೆಯಲಿಕ್ಕೆ ಆಗ್ತದ? ಆಗುವುದಿಲ್ಲ. ಆದರೆ ತನ್ನನ್ನು ಸಂಪೂರ್ಣವಾಗಿ ತಗ್ಗಿಸಿದ ಆತನು. ಏಕೆ? ನಿಮ್ಮನ್ನು ನಮ್ಮನ್ನು ಮಾನವ ಕುಲಕ್ಕೆ ರಕ್ಷಣೆ ಕೊಡಬೇಕು. ದೇವರೇ ತನ್ನನ್ನು ತಗ್ಗಿಸಿದ. ಬೇರೆ ಮಾರ್ಗ ಇರಲಿಲ್ಲ ದೇವರಿಗೆ ಮಾನವನಿಗೆ ರಕ್ಷಣೆ ಕೊಡಲಿಕ್ಕೆ. ಸತ್ಯವೇದ ಹೇಳ್ತದೆ, ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದ. ಶಿಲುಬೆಯ ಮರಣವನ್ನು ಹೊಂದುವಷ್ಟು ಆತನು ವಿಧೇಯನಾದ. ಅದಕ್ಕೋಸ್ಕರ ಯೇಸುಗೆ ಹೊಡೆಯುವಾಗ ಒಂದು ಶಬ್ದ ಮಾತಾಡಲಿಲ್ಲ ಆತನು. ಏಕೆ? ಅದು ದೇವರ ಚಿತ್ತವಾಗಿತ್ತು. ಆ ಶಿಲುಬೆಯ ಮುಖಾಂತರ ನಿನಗೆ ನನಗೆ
ಬಿಡುಗಡೆ ಕೊಡಲಿಕ್ಕುಂಟು. ಈ ಲೋಕದ ಅಧಿಪತಿಯ ಕೈಯಿಂದ ಬಿಡುಗಡೆ ಕೊಡಬೇಕು. ಅಂಧಕಾರದ ದೊರೆತನದಿಂದ ಬಿಡುಗಡೆ ಆಗಲಿಕ್ಕುಂಟು. ಅಂಧಕಾರ ದೊರೆತನ ಮಾಡ್ತಾ ಇದ್ದಾನೆ, ಈ ಲೋಕವು ದೊರೆತನ ಮಾಡ್ತಾ ಇದ್ದಾನೆ. ಅದರಿಂದ ಬಿಡುಗಡೆ ಮಾಡಲಿಕ್ಕೆ ಉಂಟು. ಮಾನವನಿಗೆ ಪಾಪದಿಂದ ಬಿಡುಗಡೆ ಮಾಡಲಿಕ್ಕೆ ಉಂಟು. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು. ಇಲ್ಲಿ ಸತ್ಯವೇದ ಹೇಳ್ತದೆ, ಈ ಕಾರಣದಿಂದ ದೇವರು ಆತನ ಶಿಲುಬೆಯ ಮರಣವನ್ನು ಹೊಂದಿದ್ದ. ಈ ಕಾರಣಗೋಸ್ಕರ ದೇವರು ಆತನ ಉನ್ನತವಾದ ಸ್ಥಾನದಲ್ಲಿ ಇಟ್ಟಿದ್ದಾನೆ. ಸತ್ಯವೇದ ಹೇಳ್ತದೆ, ದೇವರು ಆತನನ್ನು ಅತಿ ಉನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಈ ಲೋಕದಲ್ಲಿ ಎಷ್ಟು ಹೆಸರುಂಟು. ಕಾಯಿಲೆ ಹೆಸರು ಇರ್ಬೋದು, ಮನುಷ್ಯರು ಮಾಡಿದ ದೇವರುಗಳ ಹೆಸರು ಇರ್ಬೋದು, ಬೇರೆ ಬೇರೆ ಹೆಸರುಗಳಿಗಿಂತಲೂ ಸತ್ಯವೇದ ಹೇಳ್ತದೆ, ಹೆಸರುಗಳಿಗಿಂತಲೂ ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತಲೂ ಶ್ರೇಷ್ಠನಾದ ಹೆಸರನ್ನು ಅವನಿಗೆ ದಯಪಾಲಿಸಿದ್ದಾನೆ. ಎಲ್ಲ ಹೆಸರಿಗಿಂತ ಯೇಸುವಿನ ಹೆಸರು ಶ್ರೇಷ್ಠವಾದ ಹೆಸರು, ಉನ್ನತವಾದ ಹೆಸರು. ಆಕಾಶದ ಕೆಳಗೆ ಭೂಮಿಯ ಮೇಲೆ ಆ ಹೆಸರು ಬಿಟ್ಟು ಬೇರೆ ಹೆಸರಲ್ಲಿ ರಕ್ಷಣೆ ಇಲ್ಲ. ಉನ್ನತವಾದ ಹೆಸರು ಅದು ಯೇಸು ಕ್ರಿಸ್ತನು. ಯೇಸು ಎಂದರೆ ರಕ್ಷಕನು, ಕ್ರಿಸ್ತನೆಂದು ಅಭಿಷಕ್ತನು. ಅಭಿಷಕ್ತನು ಏಕೆ ಬೇಕು? ನಿಮಗೆ ಬಿಡುಗಡೆ ಆಗಬೇಕು. ಮಾನವನಿಗೆ ಅಭಿಷೇಕವು ನೊಗವು ಮುರಿಯುತ್ತದೆ. ಸೈತಾನನು ಮಾನವನ ಮೇಲೆ ನೊಗ ಹಾಕಿದ್ದಾನೆ, ದೊಡ್ಡ ದೊಡ್ಡ ಭಾರ ಹಾಕಿಟ್ಟಿದ್ದಾನೆ. ಅದು ಈಗ ಮುರಿಯಲ್ಪಡಬೇಕು. ಕ್ರಿಸ್ತ ಯೇಸುವಿನ ಮುಖಾಂತರ ಮಾತ್ರ ಅದು ಮುರಿಯುವುದು. ಸತ್ಯವೇದ ಕ್ಲಿಯರ್ ಆಗಿ ಹೇಳ್ತದೆ. ಈಗ ಮಾನವನ ಒಳಗಿನ ಭಾಗ ತೆರೆಯಲ್ಪಡಬೇಕು, ಒಳಗಿನ ಕಣ್ಣು ತೆರೆಯಲ್ಪಡಬೇಕು. ಆಗ ಮಾತ್ರ ಅವನಿಗೆ ಅರ್ಥ ಆಗ್ತದೆ ನಿಜವಾದ ದೇವರು ಯಾರು, ಜೀವ ಸ್ವರೂಪನ ದೇವರು ಯಾರು, ಏಕೆ ಯೇಸು ಶಿಲುಬೆಗೆ ಹೋದದ್ದು, ಹೇಗೆ ಸತ್ತದ್ದು, ಹೇಗೆ ಹೂಣಲ್ಪಟ್ಟದ್ದು, ಹೇಗೆ ಯೇಸು 3ನೇ ದಿವಸದ ಜೀವಂತದ್ದು ಅವನಿಗೆ ತಿಳಿಲಿಕ್ಕೆ ಆಗ್ತದೆ. ಇಲ್ಲದರೆ ಆಗುವುದಿಲ್ಲ. ಈ ಲೋಕದ ಅಧಿಪತಿ ಏನು ಮಾಡಿದ್ದಾನೆ? ಮಂಕು ಮಾಡಿ ಇಟ್ಟಿದ್ದಾನೆ. ಸತ್ಯವೇದ ಹೇಳ್ತದೆ ನೋಡಿ, ಆದ್ದರಿಂದ ಸ್ವರ್ಗ ಮೃತ್ಯ ಪಾತಾಳದಲ್ಲಿ ಇದ್ದವರು ಎಲ್ಲರೂ ಯೇಸುವಿನ ಹೆಸರಿನಲ್ಲಿ ಯೇಸುವಿನ ಹೆಸರಿಗೆ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಬೇಕೆಂದು ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸಬೇಕು. ಎಲ್ಲ ನಾಮಗಳು ಯೇಸುವಿನ ನಾಮಕ್ಕೆ ಅಡ್ಡ ಬೀಳಬೇಕು. ಮೃತ್ಯ ಪಾತಾಳದಲ್ಲಿದ್ದದು ಎಲ್ಲರೂ ಯೇಸುವಿನ ನಾಮಕ್ಕೆ ಅಡ್ಡ ಬೀಳಬೇಕೆಂದು ದೇವರು ಬಯಸ್ತಾನೆ. ಎಲ್ಲ ನಾಮಗಳು. ಅದಕ್ಕೋಸ್ಕರ ಮರಣವನ್ನು ಆತನು ಜಯಿಸಿದ, ಮರಣವನ್ನು ಆತನು ಶೂನ್ಯನಾಗಿ ಮಾಡಿದ. ಯಾವ ಮರಣ? ಸತ್ತ ನಂತರ ಒಂದು ಮರಣ ಉಂಟು, ಆತ್ಮಕ್ಕೆ ಒಂದು ಮರಣ ಉಂಟು. ಆತನು ಜಯಿಸಿದ, ಮರಣವನ್ನು ಆತನು ಜಯಿಸಿದ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತು 3ನೇ ದಿವಸದಲ್ಲಿ ಜೀವಂತವಾದ. ಮರಣವನ್ನು ಆತನು ಜಯಿಸಿದ. ಈ ಭೂಮಿಯು ಯೇಸು ಕ್ರಿಸ್ತನ ದೇಹವನ್ನು ಬಂಧನದಲ್ಲಿ ಇಡಲಿಕ್ಕೆ ಬಿಡಲಿಲ್ಲ. ಈ ಭೂಮಿ ಮಣ್ಣು ಬಿಟ್ಟುಕೊಟ್ಟಿತು ಯೇಸುಗೆ. ಏಕೆ? ಕ್ರಿಸ್ತ ಯೇಸುವಿನ ಮುಖಾಂತರ ಈ ಭೂಮಿ ಆದದ್ದು, ಬಿಟ್ಟುಕೊಟ್ಟಿದ್ದು. ನೋಡಿ, ಯೇಸು ಸಮುದ್ರ ಮೇಲೆ ನಡ್ಕೊಂಡು ಹೋಗ್ತಿದ್ದ. ಆ ಸಮುದ್ರ ಕೂಡ ಯೇಸುಗೆ ಅಧೀನ ಆಯಿತು. ಒಂದು ದಿವಸ ಯೇಸು ದೋಣಿಯಲ್ಲಿ ಹೋಗ್ತಾ ಇದ್ದಾನೆ. ಹೋಗುವಾಗ ದೊಡ್ಡ ಬಿರುಗಾಳಿ ಬಂತು. ಶಿಷ್ಯರಿದ್ದಾರೆ, ತೆರೆಗಳು ಬಂತು, ನೀರು ತುಂಬಿತು ಒಳಗೆ. ಶಿಷ್ಯರಿಗೆ ಹೆದರಿಕೆ ಆಯಿತು, ಸಾಯುತ್ತೇವೆಂದು. ಆದರೆ ಯೇಸು ಗದರಿಸಿದ. ಗಾಳಿಗೆ, ಸಮುದ್ರದ ತೆರೆಗೆ ಗದರಿಸ, ಸುಮ್ಮನೆ ಇರು, ಮೊರೆ ಇಡಬೇಡ. ಅದು ಸುಮ್ಮನೆ ಆಯಿತು. ಏಕೆಂದರೆ ಸಮುದ್ರ ಕೂಡ ವಿಧೇಯನಾಗಬೇಕು, ಗಾಳಿ ಕೂಡ ವಿಧೇಯನಾಗಬೇಕು, ಮರಣ ಕೂಡ ವಿಧೇಯ ಆಗಬೇಕು. ಮರಣ ಯೇಸುಗೆ ಕಟ್ಟಿಡಲಿಕ್ಕೆ ಆಗಲಿಲ್ಲ. ಆತನು ಪುನರುತ್ಥನಾದ. ಯೇಸು ಪುನರುತ್ಥನಾಗಿದ್ದಾನೆ. ಆತನು ಜೀವಿಸ್ತಾ ಇದ್ದಾನೆ. ಆತನು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ, ಪ್ರೀತಿಸ್ತಾ ಇದ್ದಾನೆ. ಯೇಸು ಎಂದು
ಹೆಸರು ಹೇಳಿದರೆ ಸಾಕು, ಸೈತಾನ್ ನಡುಗುತ್ತಾನೆ. ಆರಂಭದಲ್ಲಿ ನಾವು ಏನು ಓದಿದ್ದೇವೆ ಇಲ್ಲಿ? ಕ್ರಿಸ್ತ ವಿರೋಧಿಯ ಆತ್ಮ ಲೋಕದಲ್ಲಿ ಉಂಟು, ಅದಕ್ಕೋಸ್ಕರ ಎದುರಿಸುವುದು. ಕ್ರಿಸ್ತನ ಹೆಸರು ಹೇಳುವಾಗ ಸಿಟ್ಟು ಬರುವುದು. ಏಕೆ? ಸೈತಾನ್ಗೆ ಕ್ರಿಸ್ತನ ಹೆಸರು ಎಂದರೆ ಹೇಳಿದರೆ ಏನಾಗ್ತದೆ? ಏನೋ ಆಗ್ತದೆ ಒಳಗಿಂದ. ಅದಕ್ಕೆ ಕ್ರಿಸ್ತ ವಿರೋಧಿಯ ಆತ್ಮ ಈ ಲೋಕದಲ್ಲಿ ಉಂಟು. ಆಗ ಕೂಡ ಇತ್ತು, ಈಗ ಕೂಡ ಉಂಟು ಕ್ರಿಸ್ತ ವಿರೋಧಿ. ನೀನು ಯಾವ ಹೆಸರು ಕೂಡ ಏನು ಸಮಸ್ಯೆ ಇಲ್ಲ ಲೋಕದಲ್ಲಿ. ಯೇಸು ಕ್ರಿಸ್ತನ ಹೆಸರು ಹೇಳಿದರೆ ಮಾತ್ರ ಆಗುವುದಿಲ್ಲ. ಏಕೆ? ಕ್ರಿಸ್ತ ವಿರೋಧಿಯ ಆತ್ಮ ಚಲಿಸ್ತಾ ಉಂಟು ಎಲ್ಲ ಕಡೆಯಲ್ಲಿ. ಅದಕ್ಕೋಸ್ಕರ ಕ್ರಿಸ್ತ ವಿರೋಧಿ ಕ್ರಿಸ್ತನಿಗೆ ಸುವಾರ್ತೆಗೆ ವಿರೋಧಿಸ್ತಾರೆ. ಏಕೆ? ಕ್ರಿಸ್ತ ವಿರೋಧಿಯ ಆತ್ಮ ಕೆಲಸ ಮಾಡ್ತಾ ಉಂಟು ಲೋಕದಲ್ಲಿ. ಇಲ್ಲಿ ಥೆಸಲೋನಿಕದ ಪತ್ರಿಕೆಯಲ್ಲಿ 2ನೇ ಥೆಸಲೋನಿಕ ಪತ್ರಿಕೆಯಲ್ಲಿ ಅಲ್ಲಿ 2ರಲ್ಲಿ 7 ಈ ರೀತಿ ಹೇಳ್ತದೆ, ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸ್ತಾದೆ. ಅಧರ್ಮ ಕೆಟ್ಟ ಕೆಲಸ, ಕ್ರಿಸ್ತ ವಿರೋಧಿಯ ಆತ್ಮದ ಕೆಲಸ ನಡೆಯುತ್ತಾ ಉಂಟು. ಈಗ ಕೂಡ ಗುಪ್ತವಾಗಿ ನಡೆಯುತ್ತಾ ಉಂಟು. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಆದರೆ ಇದುವರೆಗೆ ಅಡ್ಡಿ ಮಾಡುವುದು ತೆಗೆಯಲ್ಪಡುವ ತನಕ ಅದು ಗುಪ್ತವಾಗಿ ಇರುವುದು. ಅದಕ್ಕೆ ಏನು ಅಡ್ಡಿ ಮಾಡ್ತಾ ಉಂಟು? ಕ್ರಿಸ್ತ ವಿರೋಧಿ ಈಗ ಪ್ರತ್ಯಕ್ಷನಾಗುತ್ತಾನೆ. ಕ್ರಿಸ್ತ ವಿರೋಧಿಯ ಆತ್ಮ ಉಂಟು, ಆದರೆ ಕ್ರಿಸ್ತ ವಿರೋಧಿ ಬರ್ತಾರೆ ಈಗ. ಆದರೆ ಅವನಿಗೆ ಬರಲಿಕ್ಕೆ ಆಗುವುದಿಲ್ಲ, ತಡೆ ಮಾಡ್ತಾ ಉಂಟು. ಯಾವುದು? ಪರಿಶುದ್ಧಾತ್ಮನಿಂದ ತುಂಬಿದ ಸಭೆ. ಪರಿಶುದ್ಧಾತ್ಮನಿಂದ ತುಂಬಿದ ಸಭೆ ಅದು ಏನು ಮಾಡ್ತಾ? ತಡೆ ಮಾಡ್ತಾ ಉಂಟು. ಅದಕ್ಕೆ ಕ್ರಿಸ್ತ ವಿರೋಧಿ ಬರ್ತಾನೆ, ಆಂಟಿಕ್ರೈಸ್ಟ್ ಬರ್ತಾನೆ. ಇಂಗ್ಲೀಷಲ್ಲಿದ್ದ ಆಂಟಿಕ್ರೈಸ್ಟ್ ಬರ್ತಾನೆ, ಅವನೀಗ ಪ್ರತ್ಯಕ್ಷನಾಗ್ತಾನೆ. ಆದರೆ ಯಾವುದು ತಡೆಯುತ್ತದೆ? ಪರಿಶುದ್ಧಾತ್ಮದಿಂದ ತುಂಬಲ್ಪಟ್ಟ ಸಭೆ ತಡೆಯುತ್ತಾ ಉಂಟು, ಅವನಿಗೆ ಬರಲಿಕ್ಕೆ ಆಗುವುದಿಲ್ಲ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಆದರೆ ಇದುವರೆಗೆ ಅಡ್ಡಿ ಮಾಡುವುದು ತೆಗೆಯಲ್ಪಡುವ ತನಕ ಅದು ಗುಪ್ತವಾಗಿ ಇರುತ್ತದೆ. ಆತನು ತೆಗೆದು ಬಿಡಲ್ಪಟ್ಟ ಕೂಡಲೇ, ಅಂದರೆ ಸಭೆ ಎತ್ತಲ್ಪಟ್ಟ ಕೂಡಲೇ, ಇಲ್ಲಿಂದ ಸಭೆ ಎತ್ತಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವವನು. ಸಭೆ ಎತ್ತಲ್ಪಟ್ಟ ಕೂಡಲೇ, ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟ ಸಭೆ ಎತ್ತಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪಿಯು ಕಾಣುತ್ತಾನೆ, ಪ್ರತ್ಯಕ್ಷನಾಗ್ತಾನೆ. ಆ ಅಧರ್ಮ ಸ್ವರೂಪಿ ಸತ್ಯವೇದ ಹೇಳ್ತದೆ ನೋಡಿ, ಕಾಣಬರ್ತಾನೆ. ಅವನನ್ನು ಯೇಸು ಕೊನೆ ಕ್ಷಣದಲ್ಲಿ ಆ ಅಧರ್ಮ ಸ್ವರೂಪನಿಗೆ ನಾಶ ಮಾಡುವುದು ಯಾರು? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ ಬಾಯಿಂದ ಆತನಿಗೆ ನಾಶ ಮಾಡ್ತಾನೆ. ದೇವರು ಏನು ಬಯಸ್ತಾನೆ ಇವತ್ತು ಪ್ರಿಯರೇ? ಮಾನವ ಕುಲಗೆ ಈ ಸತ್ಯವೇದದ ಈ ಸತ್ಯವು ಅರ್ಥ ಆಗಬೇಕೆಂದು ದೇವರು ಬಯಸ್ತಾನೆ. ಅದಕ್ಕೋಸ್ಕರ ವಿಧ ರೀತಿಯಲ್ಲಿ ದೇವರು ಮಾತಾಡ್ತಾ ಇದ್ದಾನೆ. ಕಡೇ ಕಾಲದಲ್ಲಿ ಜ್ಞಾನ ಹೆಚ್ಚಾಗುವುದನ್ನು ಸತ್ಯವೇದ ಹೇಳ್ತದೆ. ನೀವು ಲೋಕದಲ್ಲಿ ನೋಡ್ತೀರಿ, ಜ್ಞಾನ ಹೆಚ್ಚಾಗಿದೆ. ಎಲ್ಲಿ ಹೋದರೂ ಜ್ಞಾನ ಹೆಚ್ಚು ಉಂಟು. ಇಲ್ಲಿ ಸತ್ಯವೇದ ಹೇಳ್ತದೆ, ನಾವು 10ರಿಂದ ಓದುವುದು ನೋಡಿ. ಮಾನವನು ಏನು ಮಾಡ್ತಾ ಇದ್ದಾನೆ ಇವತ್ತು? ಏಕೆ ರಕ್ಷಣೆಗೆ ಬರಲಿಲ್ಲ? ಅವರು ಸತ್ಯದ ಮೇಲೆ ಪ್ರೀತಿ ಇಡದ ಕಾರಣ. ಸತ್ಯ ಯಾರೇ ಆಗಿದ್ದಾನೆ? ಸತ್ಯ ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಸತ್ಯವಾಗಿದ್ದಾನೆ. ಯೇಸು ಹೇಳ್ತಾನೆ, ನಾನು ಸತ್ಯಗೋಸ್ಕರ ಈ ಲೋಕದಲ್ಲಿ ಬಂದಿದ್ದೇನೆ. ಅದಕ್ಕೋಸ್ಕರ ಸತ್ಯದ ಮೇಲೆ ಇವತ್ತು ಪ್ರೀತಿ ಇಲ್ಲ ಮಾನವನಿಗೆ. ಎಲ್ಲರಿಗೆಲ್ಲ ಸ್ವಲ್ಪ ಜನರಿಗೆ ಪ್ರೀತಿ ಉಂಟು. ಇಲ್ಲಿ ಸತ್ಯದ ಮೇಲೆ ಪ್ರೀತಿ ಇಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗ್ತಾರೆ. ಸತ್ಯದ ಮೇಲೆ ಪ್ರೀತಿ ಇಲ್ಲ,
ಆದ ಕಾರಣ ಮಾನವನು ರಕ್ಷಣೆ ಹೊಂದದೇ ನಾಶವಾಗ್ತಾರೆ. ಎಷ್ಟು ಸ್ಯಾಡ್. ರಕ್ಷಣೆ ಆಲ್ರೆಡಿ ಯೇಸು ಕೊಟ್ಟಿದ್ದಾನೆ, ಶಿಲುಬೆ ಮುಖಾಂತರ ರಕ್ಷಣೆ ಕೊಟ್ಟಿದ್ದಾನೆ, ಫ್ರೀಯಾಗಿ ಕೊಟ್ಟಿದ್ದಾನೆ. ಆದರೆ ಮಾನವನು ಏನು ಮಾಡ್ತಾ ಇದ್ದಾನೆ? ಆ ರಕ್ಷಣೆಗೆ ಪ್ರೀತಿ ಮಾಡುವುದಿಲ್ಲ. ಪ್ರೀತಿ ಮಾಡದ ಕಾರಣ ನಾಶವಾಗಿ ಹೋಗ್ತಾ ಇದ್ದಾರೆ ಮಾನವನು. ದೇವರ ವಾಕ್ಯ ಹೇಳ್ತದೆ, ಒಬ್ಬರು ನಾಶವಾಗಬಾರದೆಂದು ತನ್ನ ಒಬ್ಬನೇ ಮಗನಿಗೆ ದೇವರು ಈ ಲೋಕದಲ್ಲಿ ಕಳಿಸಿಕೊಟ್ಟ. ಇವತ್ತು ಏಕೆ ನಾಶ ಆಗ್ತಾರೆ? ಕ್ರಿಸ್ತ ವಿರೋಧಿ ಆತ್ಮ ಎಲ್ಲ ಕಡೆಯಲ್ಲಿ ಕೆಲಸ ಮಾಡ್ತಾ ಉಂಟು. ಇಲ್ಲಿ ಸತ್ಯವೇದ ಹೇಳ್ತದೆ ಅದೇ ಆದ ಕಾರಣದಿಂದ ದೇವರು, ನೋಡಿ ಸರಿಯಾಗಿ ತಿಳ್ಕೊಳ್ಳಿರಿ, ಆದ ಕಾರಣ ದೇವರು ಏನು ಮಾಡಿದ್ದಾನೆ? ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳಿಸಿ, ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿ ಕಳಿಸಿದ್ದಾನೆ. ಕಳಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಟ್ಟಿದ್ದಾನೆ. ಆ ಸುಳ್ಳನ್ನು ನಂಬಲಿಕ್ಕೆ ಅವರಿಗೆ ಬಿಟ್ಟಿದ್ದಾನೆ ಅಂತ ಅಲೋ ಮಾಡಿದ್ದಾನೆ. ನಂಬಿರಿ ಸುಳ್ಳು. ಸತ್ಯ ಈ ಲೋಕಕ್ಕೆ ಬಂತು, ಈ ಸತ್ಯವನ್ನು ನೀವು ಸ್ವೀಕಾರ ಮಾಡೋದಿಲ್ಲ. ಈಗ ಸುಳ್ಳನ್ನು ನಂಬಿರಿ, ಸುಳ್ಳು ನೀವು ನಂಬಿರಿ ಎಂದು ದೇವರು ಏನು ಮಾಡಿದ್ದಾನೆ? ಅನುಮತಿಯನ್ನು ಕೊಟ್ಟಿದ್ದಾನೆ ಆ ಸುಳ್ಳು ನಂಬಲಿಕ್ಕೆ. ಸತ್ಯವೇದ ಹೇಳ್ತದೆ, ಅವರಲ್ಲಿ ಕಳುಹಿಸಿ ಆ ಸುಳ್ಳನ್ನು ನಂಬುವ ಹಾಗೆ ಅವರನ್ನು ಬಿಟ್ಟಿದ್ದಾನೆ. ಪುನಃ ಹೇಳ್ತದೆ ಅಲ್ಲಿ 12, ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡುವವರೆಲ್ಲರೂ ಈ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗುವರು. ಸರಿಯಾಗಿ ತಿಳ್ಕೊಳ್ಳಿ, ಈ ವಾಕ್ಯ ವೆರಿ ಇಂಪಾರ್ಟೆಂಟ್. ಸತ್ಯವನ್ನು ನಂಬದೆ, ಸತ್ಯ ಯಾರೇ ಆಗಿದ್ದಾನೆ? ಯೇಸು ಕ್ರಿಸ್ತನಾಗಿದ್ದಾನೆ. ಆ ಸತ್ಯವನ್ನು ನಂಬದೆ, ಆ ಸತ್ಯಕ್ಕೆ ಅವರು ತಿರಸ್ಕಾರ ಮಾಡಿ, ಯೇಸು ಕ್ರಿಸ್ತನು ದೇವರ ಮಗನಾಗಿದ್ದಾನೆಂದು ನಂಬದೆ ತಿರಸ್ಕಾರ ಮಾಡಿ, ಯಾರ್ಯಾರು ತಿರಸ್ಕಾರ ಮಾಡ್ತಾರೆ, ಯೇಸು ದೇವಕುಮಾರನು ಅಲ್ಲ ಎಂದು ತಿರಸ್ಕಾರ ಮಾಡ್ತಾರೆ, ದೇವರಿಗೆ ಮಗನು ಇಲ್ಲ ಎಂದು ತಿರಸ್ಕಾರ ಮಾಡ್ತಾರೆ. ಸತ್ಯವೇದ ಹೇಳ್ತದೆ ಅಲ್ಲಿ, ಸತ್ಯ ಅಂದರೆ ಯೇಸು. ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡುವವರು ಎಲ್ಲರೂ, ಅನೀತಿಯಲ್ಲಿ ಸುಳ್ಳಲ್ಲಿ ಆನಂದ ಪಡುವವರು ಎಲ್ಲರೂ ಈ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗ್ತಾರೆ. ಒಂದು ದಿವಸ ನ್ಯಾಯ ತೀರ್ಪಿಗೆ ಅವರು ನಿಲ್ಲುತ್ತಾರೆ. ಬಂದು ನ್ಯಾಯ ತೀರ್ಪು ಯಾರು ಮಾಡುವುದು? ಪ್ರಕಟಣೆ ಗ್ರಂಥ ನಾವು ಓದಿದರೆ ನಮಗೆ ಗೊತ್ತಾಗ್ತದೆ. ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ, ನ್ಯಾಯ ತೀರ್ಪು ಮಾಡುವುದು ಯೇಸು ಕ್ರಿಸ್ತನು. ಬಿಳಿ ಸಿಂಹಾಸನದ ಮೇಲೆ ಕೂತ್ಕೊಂಡು ನ್ಯಾಯ ತೀರ್ಪು ಮಾಡ್ತಾನೆ ಆತನು. ಸತ್ತವರು ಎಲ್ಲರೂ ಜೀವಂತವಾಗ್ತಾರೆ ಎಂದು ಸತ್ಯವೇದ ಹೇಳ್ತದೆ. ಯಾರ್ಯಾರು ಇಷ್ಟ ತನಕ ಸತ್ತಿದ್ದಾರೆ, ಆ ಸತ್ತವರು ಎಲ್ಲರೂ ಒಂದು ದಿವಸ ಜೀವಂತವಾಗ್ತಾರೆ. ಯಾಕೆ? ನ್ಯಾಯ ತೀರ್ಪಿಗೋಸ್ಕರ. ಒಂದು ವೇಳೆ ನಿನ್ನ ಜೀವಿತದಲ್ಲಿ ಯೇಸು ಕ್ರಿಸ್ತನು ಇಲ್ಲದಿದ್ದರೆ ನೀನು ನ್ಯಾಯ ತೀರ್ಪಿಗೆ ನಿಲ್ಲಬೇಕಾಗ್ತದೆ. ಅಲ್ಲಿ ನ್ಯಾಯ ತೀರ್ಪು ಆಗ್ತದೆ. ಅದಕ್ಕೋಸ್ಕರ ಆ ನ್ಯಾಯ ತೀರ್ಪಿನ ದಿವಸದಲ್ಲಿ ನಿನ್ನ ಜೀವಿತದಲ್ಲಿ ಯೇಸುಗೆ ನೀನು ದೇವಕುಮಾರನೆಂದು ಸ್ವೀಕಾರ ಮಾಡದಿದ್ದರೆ ನೀನು ಒಳಗಾಗ್ತೀಯ. ಅದಕ್ಕೆ ಒಳಗಾಗ್ತಿ, ಕತ್ತಲೆಗೆ ಹೋಗಬೇಕಾಗ್ತದೆ, ಬೆಂಕಿಗೆ ಹೋಗಬೇಕಾಗ್ತದೆ. ಅದಕ್ಕೋಸ್ಕರ ಈಗ ಸುವಾರ್ಥ ಸಾರಲ್ಪಡ್ತದೆ. ಏಕೆ? ಇಡೀ ಮಾನವ ಕುಲವು ರಕ್ಷಣೆ ಹೊಂದಿ ನಿತ್ಯ ಜೀವಕ್ಕೆ ಸೇರಬೇಕೆಂದು. ಪ್ರಿಯರೇ, ನಿಮಗೆ ಅರ್ಥ ಆಯಿತು ನಂಬುತ್ತೇನೆ. ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ. ನಿನ್ನ ಅಪಾರವಾದ ಪ್ರೀತಿಗೋಸ್ಕರ ಸ್ತೋತ್ರ ಕರ್ತನೇ. ಈ ಒಂದು ಸಮಯಕ್ಕಾಗಿ ಸ್ತೋತ್ರ. ನೀನು ವಾಕ್ಯದ ಮುಖಾಂತರ ನಿನ್ನ ಮಕ್ಕಳ ಹತ್ರ ನೀನು ಮಾತಾಡಿದಿ ಕರ್ತನೇ. ವಿಧ ರೀತಿಯಲ್ಲಿ ಮಾತಾಡಿದಿ ಕರ್ತನೇ. ಪರಿಶುದ್ಧ ಆತ್ಮನಿಗೆ ಅರ್ಥವಾಗುವಾಗೆ ನೀನು ಮಾತಾಡಿದ್ದಕ್ಕೆ ಸ್ತೋತ್ರ.
ನಿನ್ನ ಮಕ್ಕಳಿಗೆ ಅರ್ಥ ಆಯಿತು ನಂಬುತ್ತೇನೆ ಸ್ವಾಮಿ. ಪರಿಶುದ್ಧಾತ್ಮನಿಗೆ ಸಹಾಯ ಮಾಡು ಕರ್ತನೇ. ಈ ಲೋಕದಲ್ಲಿ ಅವರು ಶರೀರದಲ್ಲಿ ಇದ್ದಾರೆ, ನಿನ್ನ ಸಹಾಯ ಅವರಿಗೆ ಬೇಕು. ಎಲ್ಲ ಭಾಗದಲ್ಲಿ ನಿನ್ನ ಸಹಾಯ ಬೇಕು ಅವರಿಗೆ. ಹೋಗುವಾಗ ಬರುವಾಗ ನೀನು ಕಾಪಾಡಬೇಕು, ಕೇಡಿಂದ ಅವರಿಗೆ ತಪ್ಪಿಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನಿನ್ನ ಹಸ್ತ, ನಿನ್ನ ಪ್ರಸನ್ನತೆ ಅವರು ಯಾವಾಗಲೂ ಕರ್ತನೇ ಅನುಭವ ಮಾಡಬೇಕು. ನೀನು ಸಹಾಯ ಮಾಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ನಿನ್ನ ಹಸ್ತ ಅವರ ಮೇಲೆ ಇದ್ದಿದ್ದಕ್ಕೆ ಸ್ತೋತ್ರ ತಂದೆ. ನಿನಗೆ ಸ್ತೋತ್ರಪ್ಪ. ಪ್ರೊಟೆಕ್ಟ್ ಮಾಡೋವರಿಗೆ ನಿನ್ನ ರೆಕ್ಕೆ ಒಳಗೆ ಇಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ, ಆಮೇನ್. ಅಂತ್ಯಾಶವನ್ನು ಪಡೆಗೊಳ್ಳುವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈಗಲೂ ಎಲ್ಲ ಸಮಯದಲ್ಲಿ ಎಲ್ಲ ವೇಳೆಯಲ್ಲಿ ನಿಮ್ಮ ಸಂಗಡ ಇರಲಿ. ಆಮೇನ್.